Welcome back to my YouTube channel, The Science Education Forum. So ಹಿಂದಿನ ಕ್ಲಾಸ್ ಅಲ್ಲಿ ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಸೊ ಅದ್ರ ಜೊತೆಗೇನೆ ಆಮ್ಲಗಳು, ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಏನೇನೆಲ್ಲ ಪ್ರಾಡಕ್ಟ್ ಗಳು ಉಂಟಾಗುತ್ತೆ ಅನ್ನೋದನ್ನ ನಿನ್ನೆ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಯಾವ್ದಂತ ಹೇಳಿದ್ರ ಸಾರರಿಕ್ತ ಆಮ್ಲ ಅಥವಾ ಪ್ರತ್ಯಾಮ್ಲ, ಸಾರೀಕೃತ ಆಮ್ಲ ಅಥವಾ ಪ್ರತ್ಯಾಮ್ಲ ಇದು ಒಂದು. ಇನ್ನು ನೆಕ್ಸ್ಟ್ ಯಾವ್ದಂತ ಹೇಳಿದ್ರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಎಷ್ಟು ಪ್ರಬಲವಾಗಿವೆ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಅದಕ್ಕಿಂತ ಮುಂಚೆ ಇದು ಯಾವ್ದನ್ನ ಹೇಳ್ತಾ ಇದ್ದೀನ, ಸಾರರಿಕ್ತ ಆಮ್ಲ ಅಥವಾ ಸಾರೀಕೃತ ಆಮ್ಲ ಅಂತ ಏನ್ ಹೇಳ್ತಾ ಇದ್ವಿ, ಅದಕ್ಕಿಂತ ಮುಂಚೆ ನಾವು ಒಂದು ಏನ್ ತಿಳ್ಕೊಬೇಕು ಅಂತ ಹೇಳಿದ್ರ, ನಾವು ನೀರು ಮತ್ತೆ ಆಮ್ಲವನ್ನ ಎರಡನ್ನ ಮಿಕ್ಸ್ ಮಾಡುವಾಗ ಒಂದು ಜಾಗರೂಕತೆಯಿಂದ ಇರಬೇಕು. ಏನು ಅಂತ ಹೇಳಿದ್ರ, ಯಾವಾಗ್ಲೂ ಸಹ ಆಮ್ಲಕ್ಕೆ ನಾವು ನೀರನ್ನ ಹಾಕಬಾರ್ದು. ನೀರಿಗೆ ನಾವೇನ್ ಮಾಡ್ಬೇಕು, ಹನಿ ಹನಿಯಾಗಿ ಆಮ್ಲವನ್ನ ಹಾಕಿ ಅದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರ ಸ್ಟೀರ್ ಮಾಡ್ತಾ ಇರಬೇಕು, ಕಲಕ್ತಾ ಇರಬೇಕು ಗ್ಲಾಸ್ ರಾಡ್ ಇಂದ. ಅಂದಾಗ ಮಾತ್ರ ಅದೇನಾಗುತ್ತೆ ಅಂತ ಹೇಳಿದ್ರೆ ಅದ್ರ ಆಮ್ಲದ ಒಂದು ಪ್ರಬಲತೆ ಏನಾಗುತ್ತೆ, ಕುಗ್ಗುತ್ತಾ ಬರುತ್ತೆ. ಆಮೇಲೆ ಒಂದ್ ವೇಳೆ ಆಮ್ಲಕ್ಕೆ ನಾವು ಡೈರೆಕ್ಟ್ ಆಗಿ ನೀರ್ ಹಾಕಿದ್ವಿ ಅಂತ ಹೇಳಿದ್ರ ಏನೆಲ್ಲ ಆಗ್ಬಹುದು ಅಂತ ಹೇಳಿದ್ರ, ಈ ಆಮ್ಲಕ್ಕೆ ನೀರನ್ನ ಸೇರಿಸುವಂತಹ ಒಂದು ಪ್ರಕ್ರಿಯೆ ಏನಾಗಿದೆ ಅಂತ ಹೇಳಿದ್ರೆ ಬಹಿರುಷ್ಣಕ ಕ್ರಿಯೆ, ತೀವ್ರವಾದಂತಹ ಬಹಿರುಷ್ಣಕ ಕ್ರಿಯೆ ಆಗಿರತ್ತೆ. ಸೊ ಬೃಹತ್ ಪ್ರಮಾಣದ ಶಾಖವನ್ನ ಬಿಡುಗಡೆ ಮಾಡುವಂತಹ ಒಂದು ಪ್ರಕ್ರಿಯೆ ಆಗುತ್ತೆ. ಸೊ ಯಾವಾಗ ನಾವು ಆಮ್ಲಕ್ಕೆ ನೀರನ್ನ ಹಾಕ್ತಿವಿ ಅವಾಗ ಏನಾಗ್ಬೋದು ಅಂತ ಹೇಳಿದ್ರ, ಆ ಆಮ್ಲದಲ್ಲಿ ಇರುವಂತಹ ಆಮ್ಲವನ್ನ ತಗೊಂಡಿರುವಂತಹ ಕಂಟೈನರ್ ಏನಾಗಿದೆ ಅದೇನಾಗ್ಬೋದು ಅಂದ್ರೆ ಸಿಡಿದ್ ಬರ್ಬೋದು, ಅಥವಾ ನಮ್ಮ ಮುಖಕ್ಕಾದ್ರೂ ಸಿಡಿಬಹುದು, ನಮ್ಮ ದೇಹದ ಭಾಗಗಳಿಗೆ ಏನಾಗ್ಬೋದು ಅನ್ನೋದು ತೊಂದರೆಯನ್ನ ಮಾಡಬಹುದು. ಓಕೆ, ಯಾಕಂದ್ರೆ ಅಷ್ಟೊಂದು ತೀವ್ರವಾದಂತಹ ಬಹಿರುಷ್ಣಕ ಕ್ರಿಯೆ ಆಗಿರೋದ್ರಿಂದ ನಾವು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಓಕೆ, ಸೊ ಯಾವಾಗ್ಲೂ ನಾವೇನ್ ಮಾಡ್ಬೇಕು, ನೀರಿಗೆ ಆಮ್ಲವನ್ನ ಹನಿ ಹನಿಯಾಗಿ ಹಾಕಿ ಅದನ್ನ ಏನ್ ಮಾಡ್ಬೇಕು, ಸ್ಟೇರ್ ಮಾಡ್ತಾ ಇರ್ಬೇಕು. ಅಂದಾಗ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಆಮ್ಲದ ತೀವ್ರತೆ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಸೊ ಇವಾಗ ಸಾರರಿಕ್ತ ಆಮ್ಲ ಅಥವಾ ಪ್ರತ್ಯಾಮ್ಲ, ಸಾರೀಕೃತ ಆಮ್ಲ ಅಥವಾ ಪ್ರತ್ಯಾಮ್ಲ ಹಿಂಗಂದ್ರೆ ಏನು ಅಂತ ಹೇಳಿ ನಾವ್ ಇಂಗ್ಲಿಷ್ನಾಗ ಏನಂತ ಹೇಳ್ತೀವಿ, ಕಾನ್ಸಂಟ್ರೇಟೆಡ್ ಸಲ್ಫೂರಿಕ್ ಆಸಿಡ್, ಕಾನ್ಸಂಟ್ರೇಟೆಡ್ HCl ಅಂತ ಹೇಳ್ತೀವಿ. ಹೌದಾ, ಡೈಲ್ಯೂಟ್ ಆಸಿಡ್, ಡೈಲ್ಯೂಟ್ ಏನಂತ ಹೇಳ್ತೀವಿ, ಬೇಸ್ ಅಂತ ಹೇಳ್ತೀವಿ. ಸೊ ಅದ್ರ ಅರ್ಥ ಏನು ಹಾಗಾದ್ರೆ, ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸಾರರಿಕ್ತ ಆಮ್ಲ ಅಂತ ಹೇಳಿದ್ರ ನೀರಿಗೆ ನಾವೇನ್ ಮಾಡ್ತೇವೆ ಅಂದ್ರೆ ಆಮ್ಲವನ್ನ ಸೇರಿಸಿ H+ ಅಯಾನುಗಳ ಗುಣಗಳನ್ನ ಏನ್ ಮಾಡ್ತೇವೆ ಅಂದ್ರೆ ಹೆಚ್ಚಿನ ಒಂದು ಸಾರತೆಯನ್ನ ಏನ್ ಮಾಡ್ತೇವಿ, ಕಡಿಮೆ ಮಾಡ್ತಾ ಬರ್ತೀವಿ. ಅದಕ್ಕೇನಂತ ಕರಿತೀವಿ ಅಂತಂದ್ರೆ ನಾವು ಸಾರರಿಕ್ತ ಆಮ್ಲ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಾನ್ಸಂಟ್ರೇಟೆಡ್ HCl ಆಗಿರಬಹುದು, ಕಾನ್ಸಂಟ್ರೇಟೆಡ್ H2SO4 ಆಗಿರಬಹುದು, ಸಲ್ಫೂರಿಕ್ ಆಸಿಡ್, ಕಾನ್ಸಂಟ್ರೇಟೆಡ್ HNO3 ಆಗಿರಬಹುದು. ಓಕೆನಾ, ಸೊ ಇದನ್ನ ನಾವು ಸಾರರಿಕ್ತ ಆಮ್ಲ ಅಂತ ಹೇಳ್ತೀವಿ. ಅಲ್ಲಿ ನೀರಿನ ಒಂದು ಅಂಶ ಇರಂಗಿಲ್ಲ, ಪ್ಯೂರ್ ಆಗಿ ಏನಾಗಿರುತ್ತೆ ಅದು ಆಮ್ಲ ಅಥವಾ ಪ್ರತ್ಯಾಮ್ಲ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಸಾರರಿಕ್ತ ಆಮ್ಲ ಅಂತ ಹೇಳಿದ್ರೆ ಕಾನ್ಸಂಟ್ರೇಟೆಡ್ ಅಲ್ಲ, ಡೈಲ್ಯೂಟ್ ಅಂತ ಹೇಳ್ತೀವಿ. ಸೊ ಡೈಲ್ಯೂಟ್ HCl, ಡೈಲ್ಯೂಟ್ H2SO4, ಡೈಲ್ಯೂಟ್ HNO3 ಅಂತ ಹೇಳಿ. ಸೊ ಡೈಲ್ಯೂಟ್ ಅಂತಂದ್ರೆ ಏನು, ಅದನ್ನ ನಾವೇನ್ ಮಾಡ್ತೇವಿ, ನೀರಿಗೆ ಏನ್ ಮಾಡಿರ್ತೇವಿ ಹಾಕಿ ಆಮ್ಲದ ಮತ್ತು ಪ್ರತ್ಯಾಮ್ಲದ ಪ್ರಬಲತೆಯನ್ನ ಏನ್ ಮಾಡಿರ್ತೇವಿ, ಕಡಿಮೆ ಮಾಡ್ತೀವಿ. ಸೊ ನೀರಿನಲ್ಲಿ ಈ ಒಂದು ಆಮ್ಲ ಅಥವಾ ಪ್ರತ್ಯಾಮ್ಲವನ್ನ ಸೇರಿಸಿ ಅದನ್ನ ಕಾನ್ಸ್ಟೆಂಟ್ ಆಗಿ ಸ್ಟೀರ್ ಮಾಡೋದನ್ನ ಏನಂತ ಕರಿತೀವಿ ನಾವು, ಈ ಒಂದು ಸಾರರಿಕ್ತ ಆಮ್ಲ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಅದನ್ನ ಇಂಗ್ಲಿಷ್ ನಾಗ ನಾವೇನ್ ಕರಿತೀವಿ, ಡೈಲ್ಯೂಟ್ ಆಸಿಡ್, ಡೈಲ್ಯೂಟ್ HCl, ಡೈಲ್ಯೂಟ್ H2SO4, ಡೈಲ್ಯೂಟ್ HNO3 ಇರುತ್ತೆ. ಸೊ ಇದ್ರ ಜೊತೆಗೆ ಏನಾಗಿರುತ್ತೆ ಅಂತ ಹೇಳಿದ್ರ ವಾಟರ್ ಅನ್ನ ನಾವೇನ್ ಮಾಡಿರ್ತೀವಿ, ಈ ಒಂದು ಇದ್ರಲ್ಲಿ ಹಾಕಿರ್ತೀವಿ. ಓಕೆನಾ, ಫಾರ್ ಎಕ್ಸಾಂಪಲ್ ಇವಾಗ ಒಂದು 10 ml, ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರ ಈಗ ನಾನು ಕಾನ್ಸಂಟ್ರೇಟೆಡ್ HCl ಇದೆ, ಕಾನ್ಸಂಟ್ರೇಟೆಡ್ HCl ಇದೆ, 10 ml ಇದೆ. ಹೌದಾ, ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ನೀರನ್ನ ಎಷ್ಟು ಹಾಕ್ತೀನಿ ಅಂದ್ರ 90 ml ನೀರನ್ನ ಅದಕ್ಕೆ ಹಾಕ್ತೇನೆ. ಓಕೆ, ಅಂದ್ರೆ 90 ml ನೀರಿಗೆ ನಾನು ಕಾನ್ಸಂಟ್ರೇಟೆಡ್ HCl 10 ml ಹಾಕ್ತಾ ಬರ್ತೀನಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಡೈಲ್ಯೂಟ್ HCl ಆಗಿ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ. ಅಂದ್ರೆ ಏನು ಡೈಲ್ಯೂಟ್ ಅಂತಂದ್ರೆ ಏನು, ಕಾನ್ಸಂಟ್ರೇಟೆಡ್ ಆಗಿರುವಂತಹ ಅಂದ್ರೆ H+ ಅಯಾನದ ಒಂದು ಸಾರತೆಯನ್ನ ನೀರನ್ನ ಹಾಕಿ ನಾವೇನ್ ಮಾಡ್ತೀವಿ, ಕಡಿಮೆ ಮಾಡುವಂತಹ ಪ್ರಕ್ರಿಯೆ ಏನಂತ ಕರಿತೀವಿ,
ಸಾರರಿಕ್ತ ಆಮ್ಲ ಅಥವಾ ಪ್ರತ್ಯಾಮ್ಲ ಅಂತ ಹೇಳ್ತೀವಿ. ಇನ್ನ ಇದು ಆಮ್ಲದ ಬಗ್ಗೆ ಆಯ್ತು. ಇನ್ನ ಪ್ರತ್ಯಾಮ್ಲದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರ ಕಾನ್ಸಂಟ್ರೇಟೆಡ್ NaOH ಅಂತ ತಗೊಳ್ತೀವಿ, ಹೌದಾ? ಕಾನ್ಸಂಟ್ರೇಟೆಡ್ KOH ಅಂತ ತಗೊಳ್ತೀವಿ. ಇದನ್ನ ನೀವು ಲ್ಯಾಬ್ ಅಲ್ಲಿ ನೋಡಿರಬಹುದು, ಹೌದಾ? ಸೊ ಇದನ್ನು ಸಹ ನಾವೇನ್ ಮಾಡ್ತೀವಿ, ಡೈಲ್ಯೂಟ್ ಮಾಡ್ತೀವಿ. ಹೆಂಗ್ ಡೈಲ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ರ ಆ ಒಂದು ನೀರಿಗೆ ಅಂದ್ರೆ 90 ml ನೀರಿಗೆ 10 ml NaOH ಅನ್ನ ತಗೊಂಡು ಹನಿ ಹನಿಯಾಗಿ ಹಾಕಿ ಕಾನ್ಸ್ಟೆಂಟ್ ಆಗಿ ಅದನ್ನ ಸ್ಟೀರ್ ಮಾಡ್ತಾ ಬರ್ತೀವಿ. ಅವಾಗ ಏನಾಗುತ್ತೆ, ಅದು ಕಾನ್ಸಂಟ್ರೇಟೆಡ್ ಆಗಿರೋದೇನಾಗುತ್ತೆ, ಡೈಲ್ಯೂಟ್ ಆಗಿರುತ್ತೆ. ಓಕೆ, ಇನ್ನ ಸಾರೀಕೃತ ಆಮ್ಲ ಅಥವಾ ಪ್ರತ್ಯಾಮ್ಲ ಅಂತಂದ್ರ 100% ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರ ಕಾನ್ಸಂಟ್ರೇಟೆಡ್ HCl, ಕಾನ್ಸಂಟ್ರೇಟೆಡ್ HNO3 ಅಥವಾ ಕಾನ್ಸಂಟ್ರೇಟೆಡ್ H2SO4 ಅಂತ ಹೇಳ್ತೀವಿ. ಓಕೆನಾ? ಸೊ ಇದೇನಂತಂದ್ರ ಸಾರೀಕೃತ ಅಥವಾ ಕಾನ್ಸಂಟ್ರೇಟೆಡ್ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಗೊತ್ತಾಯ್ತು ಅಂತ ಭಾವಿಸ್ತೇನೆ. ಡೈಲ್ಯೂಟ್ ಆಸಿಡ್ಗೂ ಡೈಲ್ಯೂಟ್ ಬೇಸ್ಗೂ ಕಾನ್ಸಂಟ್ರೇಟೆಡ್ ಆಸಿಡ್ಗೂ ಕಾನ್ಸಂಟ್ರೇಟೆಡ್ ಬೇಸ್ಗೂ ಏನೆಲ್ಲ ವ್ಯತ್ಯಾಸ ಇರುತ್ತೆ ಅಂತ. ಸೊ ಕಾನ್ಸಂಟ್ರೇಟೆಡ್ ಆಗಿರುವಂತ ಒಂದು ಆಮ್ಲ ಅಥವಾ ಪ್ರತ್ಯಾಮ್ಲವನ್ನ ಡೈಲ್ಯೂಟ್ ಹೆಂಗ್ ಮಾಡ್ತೀವಿ ಅಂದ್ರೆ ನಾವು ನೀರನ್ನ ಬೆರೆಸೋದ್ರ ಮೂಲಕ ಏನ್ ಮಾಡ್ತೀವಿ, ಡೈಲ್ಯೂಟ್ ಮಾಡ್ತಾ ಬರ್ತೀವಿ. ಓಕೆ, ಸೊ ಇದಿಷ್ಟು ಏನಂತ ಹೇಳಿದ್ರೆ ಸಾರಯುಕ್ತ ಆಮ್ಲ ಅಥವಾ ಪ್ರತ್ಯಾಮ್ಲ, ಸಾರೀಕೃತ ಆಮ್ಲ ಅಥವಾ ಪ್ರತ್ಯಾಮ್ಲದ ಬಗ್ಗೆ ಒಂದ್ ಕಾನ್ಸೆಪ್ಟ್. ಇನ್ನು ನೆಕ್ಸ್ಟ್ ನೋಡೋಣ ಯಾವ್ದಂತ ಹೇಳಿದ್ರ ಆಮ್ಲ ಅಥವಾ ಪ್ರತ್ಯಾಮ್ಲದ ಏನಂತ ಹೇಳ್ತೀವಿ, ಪ್ರಮಾಣ ಎಷ್ಟಿದೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಆಮ್ಲ ಅಥವಾ ಪ್ರತ್ಯಾಮ್ಲದ ದ್ರಾವಣಗಳು ಎಷ್ಟು ಪ್ರಬಲವಾಗಿವೆ? ಪ್ರತ್ಯಾಮ್ಲದ ದ್ರಾವಣಗಳು ಎಷ್ಟು ಪ್ರಬಲವಾಗಿವೆ? ಎಷ್ಟು ಪ್ರಬಲವಾಗಿವೆ ಅಂತ. ಓಕೆ, ಸೊ ಇದನ್ನ ನಾನು ನಿಮ್ಗೆ ಫಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ದೆ ಅಂತ ಹೇಳಿದ್ರೆ ಕಾನ್ಸಂಟ್ರೇಟೆಡ್ HCl ಆಗಿರ್ಬೋದು, ಆಮೇಲೆ ಇನ್ನೊಂದು ಯಾವ್ದಂತ ಹೇಳಿದ್ರೆ NaOH ಆಗಿರ್ಬೋದು, ಇವೆಲ್ಲ ಏನಂತ ಹೇಳಿದ್ರ ಪ್ರಬಲ ಆಸಿಡ್ ಮತ್ತೆ ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲ ಅಂತ ಹೇಳಿದ್ದೆ. ಸೊ ಇದು ಪ್ರಬಲ ಹೆಂಗೆ, ಯಾಕೆ ನಾವ್ ಇದನ್ನ ಪ್ರಬಲ ಪ್ರತ್ಯಾಮ್ಲ ಅಂತ ಕರಿತೀವಿ, ಯಾಕೆ ಇದನ್ನ ನಾವು ಪ್ರಬಲ ಆಮ್ಲ ಅಂತ ಕರಿತೀವಿ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಹೇಳಿದೆ ನಿಮ್ಗೆ ಏನಂತ ಹೇಳಿದ್ರ ಕಾನ್ಸಂಟ್ರೇಟೆಡ್ HCl ಆಗಿರ್ಬೋದು ಅಥವಾ HCl ಆಗಿರ್ಬೋದು, ಇದೇನಾಗಿರುತ್ತೆ ಅಂತ ಹೇಳಿದ್ರ ಪ್ರಬಲ ಆಮ್ಲ ಅಂತ ಹೇಳ್ತೀವಿ ಅಂತ ಹೇಳಿದ್ದ, ಹೌದಾ? ಅದೇ ರೀತಿಯಾಗಿ CH3COOH ಇದೆ, ಇದನ್ನ ನಾನು ಎಂತ ಕರೆದಿದ್ದೆ ಅಂತಂದ್ರ ದುರ್ಬಲ ಆಮ್ಲ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ NaOH ಏನಿದೆ ಇದೇನಂತ ಹೇಳಿದ್ರ ಪ್ರಬಲ ಪ್ರತ್ಯಾಮ್ಲ ಅಂತ ಹೇಳಿದ್ದೆ, ಹೌದಾ? ಸೊ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಬರುತ್ತೆ, ಅವುಗಳನ್ನ ಏನ್ ಕರಿತೀವಿ, ಏನಂತ ಹೇಳ್ತೀವಿ, ದುರ್ಬಲ ಆಮ್ಲ ಪ್ರತ್ಯಾಮ್ಲ ಅಂತ ಹೇಳಿ ನಾವು ಈ ತರ ಹೇಳ್ತೀವಿ. ಸೊ ಇದನ್ನ ಯಾವ ಆಧಾರದ ಮೇಲೆ ನಾವು ಪ್ರಬಲ ಆಮ್ಲ, ಪ್ರಬಲ ಪ್ರತ್ಯಾಮ್ಲ, ದುರ್ಬಲ ಆಮ್ಲ, ದುರ್ಬಲ ಪ್ರತ್ಯಾಮ್ಲ ಅನ್ನೋದನ್ನ ಕರಿತೀವಿ ಅಂತ ಹೇಳಿದ್ರ H+ ಅಯಾನುಗಳ ಸಾರಥಿಯನ್ನ ತಗೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ, ಈ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲದ ಪ್ರಬಲತೆ ಎಷ್ಟಿದೆ ಅನ್ನೋದನ್ನ ನಾವು ಚೆಕ್ ಮಾಡ್ತಾ ಬರ್ತೀವಿ. ಓಕೆನಾ? ಸೊ ಯಾವುದರ ಆಧಾರದ ಮೇಲೆ ನಾವು ಹೇಳ್ತೀವಿ ಅಂತಂದ್ರ H+ ಅಯಾನುಗಳ ಸಾರಥೆಯ ಆಧಾರದ ಮೇಲೆ, H+ ಅಯಾನುಗಳ ಸಾರಥೆಯ ಆಧಾರದ ಮೇಲೆ ಏನ್ ಮಾಡ್ತೇವೆ, ಯಾವ ಒಂದು ಆಮ್ಲ ಎಷ್ಟು ಪ್ರಬಲವಾಗಿದೆ, ಯಾವ ಒಂದು ಪ್ರತ್ಯಾಮ್ಲ ಎಷ್ಟು ಪ್ರಬಲವಾಗಿದೆ ಅನ್ನೋದನ್ನ ನಾವು ಹೇಳ್ತೀವಿ. ಸೊ ಯಾವುದರ ಆಧಾರದ ಮೇಲೆ, H+ ಅಯಾನ್ ಅಥವಾ OH- ಅಯಾನ್. H+ ಅಯಾನ್ ಅನ್ನೋದು ಆಮ್ಲ ಪ್ರತ್ಯಾಮ್ಲ ಪ್ರಬಲವಾಗಿದೆ ಅಥವಾ ದುರ್ಬಲವಾಗಿದೆ ಅನ್ನೋದು ಗೊತ್ತಾಗ್ಲಿಕ್ಕೆ OH- ಅಯಾನ್ ಏನಿದೆ ಇದು ಆಮ್ಲ ಯಾವುದು ಪ್ರತ್ಯಾಮ್ಲ ಪ್ರಬಲವಾಗಿದೆನಾ ಅಥವಾ ದುರ್ಬಲವಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಮಾಡ್ತೀವಿ. ಹಾಗಾದ್ರೆ ಈ H+ ಅಯಾನ್ ಮತ್ತೆ OH- ಅಯಾನುಗಳ ಸಾರತೆ ಎಷ್ಟು ಜಾಸ್ತಿ ಇದೆ, ಎಷ್ಟು ಕಡಿಮೆ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಸಾರ್ವತ್ರಿಕ ಏನಂತ ಹೇಳ್ತೀವಿ, ಇಂಡಿಕೇಟರ್ ಅಂತ ಹೇಳ್ತೀವಿ. ಯೂನಿವರ್ಸಲ್ ಇಂಡಿಕೇಟರ್ ಅಂತ ಹೇಳ್ತೀವಿ. ಓಕೆ, ಸಾರ್ವತ್ರಿಕ ಸೂಚಕ ಅಂತ ಹೇಳ್ತೀವಿ, ಸಾರ್ವತ್ರಿಕ ಸೂಚಕ. ಸೊ ಈ ಸಾರ್ವತ್ರಿಕ ಸೂಚಕ ಏನ್ ಮಾಡತ್ತೆ ಹಾಗಾದ್ರೆ ಅಂತ. ಸೊ ಈ ಸಾರ್ವತ್ರಿಕ ಸೂಚಕ ಅನ್ನುವಂಥದ್ದು ಏನ್ ಮಾಡುತ್ತೆ, ಇದಕ್ಕೆ ಒಂದು ಕಲರ್ ಇರುತ್ತೆ. ಸೊ ಅದನ್ನ ಏನ್ ಮಾಡುತ್ತೆ ಅಂತ ಹೇಳಿದ್ರ H+ ಅಯಾನುಗಳ ಸಾರತೆ ಎಷ್ಟಿದೆ, OH- ಅಯಾನುಗಳ ಸಾರತೆ
ಎಷ್ಟಿದೆ ಅನ್ನೋದನ್ನ ಏನ್ ಮಾಡುತ್ತೆ, ಬಣ್ಣವನ್ನ ತೆಗೆದುಕೊಳ್ಳುವ ಆಧಾರದ ಮೇಲೆ ಏನ್ ಮಾಡುತ್ತೆ, ಇದು ನಮ್ಗೆ ಹೇಳ್ತಾ ಬರುತ್ತೆ. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ HCl ತಗೊಳ್ತೀನಿ ನಾನು, ಆಮೇಲೆ ಈ ಕಡೆ NaOH ತಗೊಳ್ತೀನಿ. ಸೊ ಇದ್ರಲ್ಲಿ H ಪ್ಲಸ್ ಅಯಾನ್ಗಳು ಎಷ್ಟಿದೆ ಅನ್ನುವಂಥದ್ದು ಸಾರ್ವತ್ರಿಕ ಸೂಚಕದ ಆಧಾರದ ಮೇಲೆ ತಗೊಳ್ತೇವೆ. ಇದ್ರಲ್ಲಿ OH ಮೈನಸ್ ಅಯಾನ್ಗಳ ಸಾರತೆ ಎಷ್ಟಿದೆ ಅನ್ನುವಂಥದ್ದು ಸಾರ್ವತ್ರಿಕ ಸೂಚಕದ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ತಗೊಳ್ತೀವಿ. ಓಕೆನಾ? ಸೊ ಈ ಸಾರ್ವತ್ರಿಕ ಸೂಚಕದಲ್ಲಿ ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರ pH ಅನ್ನುವಂತಹ ಒಂದು ಮೌಲ್ಯ ಬರುತ್ತೆ. pH ಮೌಲ್ಯ ಅಂತ ಹೇಳ್ತೀವಿ. ಸೊ ಯಾವ ಒಂದು ಆಮ್ಲ ಅಥವಾ ಪ್ರತ್ಯಾಮ್ಲದ pH ಎಷ್ಟಿರುತ್ತೆ ಅನ್ನೋದನ್ನ ಹೆಂಗ್ ತಿಳ್ಕೊಳ್ತೇವೆ, ಸಾರ್ವತ್ರಿಕ ಸೂಚಕದ ಆಧಾರದ ಮೇಲೆ ತಿಳ್ಕೊಳ್ತೇವೆ. ಹಾಗಾದ್ರೆ pH ಅಂದ್ರೆ ಏನು ಅಂತ, ಸೊ P ಅಂತಂದ್ರ ಪೊಟ್ಯಾನ್ಜ್ ಅಂತ ಹೇಳ್ತೀವಿ, ಪೊಟ್ಯಾನ್ಜ್ ಅಂತ. ಓಕೆ, ನೆಕ್ಸ್ಟ್ H ಅಂತ ಹೇಳಿದ್ರ H ಪ್ಲಸ್ ಅಯಾನ್ಸ್ ಗಳ ಒಂದು ಸಾರಥ್ಯನ ಏನ್ ಮಾಡುತ್ತೆ, ಇದು ಲ್ಯಾಟಿನ್ ಭಾಷೆಯಿಂದ ಬಂದಿರೋದು. P ಅಂತಂದ್ರೆ ಪೊಟ್ಯಾನ್ಜ್ ಅಂತ ಅರ್ಥ. ನೆಕ್ಸ್ಟ್ ಇದ್ರ ಅರ್ಥ ಏನು, ಪೊಟ್ಯಾನ್ಜ್ ಅಂತ ಹೇಳಿದ್ರೆ ಕನ್ನಡದಾಗ ನಾವು ಸಾಮರ್ಥ್ಯ ಅಂತ ಹೇಳ್ತೀವಿ, ಸಾಮರ್ಥ್ಯ ಅಂತ. ಓಕೆ, ನೆಕ್ಸ್ಟ್ H ಅಂತಂದ್ರ H ಪ್ಲಸ್ ಅಯಾನ್ಗಳ ಸಾರಥ್ಯನ ಏನ್ ಮಾಡುತ್ತೆ, ಇದು ಕಂಡುಹಿಡೋದ್ರಿಂದ ಅದಕ್ಕೆ ನಾವು pH ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಆಮ್ಲ, ಪ್ರತ್ಯಾಮ್ಲ ಮತ್ತು ಇವುಗಳ ಒಂದು pH ಮೌಲ್ಯ ಎಲ್ಲಿಂದ ಎಲ್ಲಿಗಿರುತ್ತೆ, ಎವರೇಜ್ ರೇಂಜ್ ಎಲ್ಲಿಂದ ಎಲ್ಲಿಗಿರುತ್ತೆ ಅನ್ನೋದನ್ನ ಇವಾಗ ನೋಡೋಣ. ಸೊ ಸಾರ್ವತ್ರಿಕ ಸೂಚಕ ಆಯ್ತು. ನೆಕ್ಸ್ಟ್ ಅದ್ರಲ್ಲಿ ಯಾವ್ದು ಬರುತ್ತೆ, pH ಮೌಲ್ಯ ಬರುತ್ತೆ. ಸೊ pH ಏನ್ ಹೇಳುತ್ತೆ, ನಮಗೆ ಆ ಒಂದು ದ್ರಾವಣದ ಸಾರಥ್ಯನ ಹೇಳುತ್ತೆ. ಸೊ ಇವಾಗ ನಾನೀಗ ಒಂದು ನಿಮ್ಗೆ ಜಸ್ಟ್ ರಫ್ ಐಡಿಯಾ ಕೊಡ್ತೀನಿ ಅಷ್ಟೇ, ಯಾವ ರೀತಿಯಾಗಿರುತ್ತೆ ಅಂತ. ಇಲ್ಲಿ 1 2 3 4 5 6 7 8 9 10 11 12 13 and one more 14. ಓಕೆನಾ? ಸೊ ಇಲ್ಲೇ ಇದನ್ನ ನಾನು ಬರ್ದೆ ಅಂತ ಹೇಳಿದ್ರೆ pH ಇಂಡಿಕೇಟರ್ ಈ ರೀತಿಯಾಗಿರುತ್ತೆ. ಹೌದಾ? ಸೊ ಇಲ್ಲಿ 1 ರಿಂದ 7 ಅಂದ್ರ 1 to 7 ಏನಿದೆ, 1 to 7 ಇದನ್ನ ನಾವೇನಂತ ಕರಿತೀವಿ, ಆಮ್ಲೀಯ ಅಂತ ಹೇಳಿ ಕರಿತೀವಿ. ಅಂದ್ರ ಯಾವುದೇ ಒಂದು ದ್ರಾವಣದ pH ಮೌಲ್ಯ 1 to 7 ಇತ್ತು ಅಂತ ಹೇಳಿದ್ರೆ ಅದೇನಾಗಿರುತ್ತೆ, ಆಮ್ಲೀಯವಾಗಿರುತ್ತೆ, ಅಸಿಡಿಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಕ್ಸಾಕ್ಟ್ಲಿ pH ಮೌಲ್ಯ 7 ಇತ್ತು ಅಂತ ಹೇಳಿದ್ರೆ ಅದನ್ನ ತಟಸ್ಥ ಅಂತ ಕರಿತೀವಿ, ತಟಸ್ಥ ಅಥವಾ ನ್ಯೂಟ್ರಲ್ ಅಂತ ಹೇಳ್ತೀವಿ, ನ್ಯೂಟ್ರಲ್. ಈ ಕಡೆ ಆಸಿಡ್ ಅಲ್ಲ, ಈ ಕಡೆ ಬೇಸು ಅಲ್ಲ, ಆ ರೀತಿಯಾಗಿ ತಟಸ್ಥ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಇದಕ್ಕ ಬೆಸ್ಟ್ ಎಕ್ಸಾಂಪಲ್ ಅಂದ್ರ ನಾವು ಕುಡಿಯುವಂತಹ ಒಂದು ಶುದ್ಧ ನೀರೇನಾಗಿರುತ್ತೆ, ಎಕ್ಸಾಕ್ಟ್ಲಿ 7 ಆಗಿರುವಂತ ನ್ಯೂಟ್ರಲ್ ಆಗಿರುವಂತ ಒಂದು pH ಮೌಲ್ಯವನ್ನ ಹೊಂದಿರುತ್ತೆ. ಸೊ ಎಕ್ಸಾಕ್ಟ್ಲಿ 7. ಹೌದಾ? ಸೊ ನೀರನ್ನ ಇದಕ್ಕೆ ನಾನು ಏನ್ ಮಾಡ್ತೀನಿ, ಎಕ್ಸಾಂಪಲ್ ತಗೊಳ್ಳಿ. ಇನ್ನು ನೆಕ್ಸ್ಟ್ 7 to 14 ಏನಾದ್ರೂ pH ಮೌಲ್ಯ 7 to 14 ಬಂತು ಅಂದ್ರೆ ಅದನ್ನ ನಾವು ಪ್ರತ್ಯಾಮ್ಲೀಯ ಅಂತ ಹೇಳ್ತೀವಿ, ಅಥವಾ ಇದನ್ನ ಅಸಿಡಿಕ್ ಅಂತ ತಗೊಳ್ತೀವಿ, ಇದನ್ನ ಬೇಸಿಕ್ ಅಂತ ತಗೊಳ್ತೀವಿ. ಓಕೆ, ಸೊ ಪ್ರತ್ಯಾಮ್ಲೀಯ ಬರ್ಬೇಕು ಅಂತ ಹೇಳಿದ್ರೆ ನಮ್ಗೆ pH ಮೌಲ್ಯ ಎಷ್ಟು ಬೇಕು, 7 to 14 ಇರ್ಬೇಕು. ಇದಕ್ಕೊಂದ್ ಬೆಸ್ಟ್ ಎಕ್ಸಾಂಪಲ್ ಯಾವ್ದಂತ ಅಂದ್ರ NaOH, ಪ್ರಬಲ ಪ್ರತ್ಯಾಮ್ಲ ಒಂದು ಉದಾಹರಣೆ. ಆಮೇಲೆ ಒಂದು ಪ್ರಬಲ ಆಮ್ಲಕ್ಕೆ ಒಂದು ಉದಾಹರಣೆ ಯಾವ್ದು ಅಂತ ಹೇಳಿದ್ರ ಇಲ್ಲೇ ನಮ್ಮ ಒಂದು ಜಠರದ ರಸ ಅಂತ ಹೇಳ್ತೀನಿ, ಇದು 1.2 ಇರುತ್ತೆ. pH ಮೌಲ್ಯ ಎಷ್ಟಿರುತ್ತೆ ಇದ್ರದ್ದು, 1.2 ಇರುತ್ತೆ. ಜಠರದ ರಸ ಅಂತಂದ್ರೆ ಏನು, ನಮ್ಮ ಜಠರದಲ್ಲಿ ಉತ್ಪತ್ತಿಯಾಗುವಂತಹ ಒಂದು ಆಸಿಡ್ ಯಾವ್ದಂತಂದ್ರೆ HCl. ಅವಾಗ್ಲೇ ನಾನು ಹೇಳಿದ ಹಾಗೆ HCl ಅನ್ನುವಂಥದ್ದು ಏನಂದ್ರ ಪ್ರಬಲ ಪ್ರತ್ಯಾಮ್ಲ. ಓಕೆನಾ? ಸೊ ಸ್ಟ್ರಾಂಗ್ ಆಸಿಡ್ ಅಂತ ಹೇಳಿದೆ. ಸೊ ಸ್ಟ್ರಾಂಗ್ ಆಸಿಡ್ ಗೆ ಉದಾಹರಣೆ ಯಾವ್ದಂತ ಹೇಳಿದ್ರೆ HCl ಅಂತ ಹೇಳಿದೆ. ಸೊ ಅದರ ಒಂದು pH ಮೌಲ್ಯ ಎಷ್ಟಿರುತ್ತೆ, 1.2 ಇರುತ್ತೆ. ಓಕೆ, ಸೊ ಇವಾಗ ನಿಮ್ಗೆ ನ್ಯೂಟ್ರಲ್ ಅಂದ್ರೆ ಏನಂತ ಗೊತ್ತಾಯ್ತು, ಆಮ್ಲೀಯ ಅಂತಂದ್ರೆ ಏನಂತ ಗೊತ್ತಾಯ್ತು, ಪ್ರತ್ಯಾಮ್ಲೀಯ ಅಂದ್ರೆ ಏನಂತ ಗೊತ್ತಾಯ್ತು. ಸೊ ಇನ್ನೊಂದ್ಸರಿ ಹೇಳ್ತೀನಿ, pH ಮೌಲ್ಯ 1 to 7 ಇತ್ತಂದ್ರೆ ಅದು ಅಸಿಡಿಕ್ ಮೀಡಿಯಂ ಇರುತ್ತೆ, ಅದು ಆಸಿಡ್ ಆಗಿರುತ್ತೆ. ಎಕ್ಸಾಕ್ಟ್ಲಿ 7 ಇತ್ತಂತಂದ್ರೆ ಏನಾಗಿರುತ್ತೆ, ಅದು ನ್ಯೂಟ್ರಲ್ ಆಗಿರುತ್ತೆ. ನೆಕ್ಸ್ಟ್ 7 to 14 ಇತ್ತಂತಂದ್ರೆ ಅದೇನಾಗಿರುತ್ತೆ, ಪ್ರತ್ಯಾಮ್ಲೀಯ ಅಥವಾ ಬೇಸಿಕ್ ಆಗಿರುತ್ತೆ. ಓಕೆನಾ? ಇನ್ನು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ನಾನು ತಗೊಂಡೆ. ಯಾವ್ದಂತ ಹೇಳಿದ್ರೆ ಇಲ್ಲಿ 10 ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಂತ ಹೇಳ್ತೀನಿ, ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ, ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ.
ಓಕೆ. ಸೊ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾದ ಒಂದು pH ಮೌಲ್ಯ ಎಷ್ಟಿರುತ್ತೆ ಅಂತಂದ್ರ ಎಕ್ಸಾಕ್ಟ್ಲಿ 10 ಇರುತ್ತೆ. ಸೊ ಇದು SSLC ವಿದ್ಯಾರ್ಥಿಗಳಿಗೆ ಕೇಳ್ತಾರೆ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾದ ಒಂದು pH ಮೌಲ್ಯ ಎಷ್ಟಿರುತ್ತೆ ಅಂತ. ಸೊ ಎಷ್ಟಿರುತ್ತೆ ಅಂತ ಹೇಳಿದ್ರೆ 10 ಇರುತ್ತೆ. ಹಾಗಾದ್ರೆ ಈ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಂತಂದ್ರೆ ಏನು, ಇದನ್ನ ನಾವ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರ ಇದನ್ನ ನಾವು ಆಂಟ್ ಆಸಿಡ್ ಆಗಿ ತಗೊಳ್ತೀವಿ. ಆಂಟ್ ಆಸಿಡ್ ಅಂತ ಹೇಳ್ತೀವಿ. ಸೊ ಏನ್ ಆಂಟ್ ಆಸಿಡ್ ಅಂತ ಹೇಳಿದ್ರ ನಮ್ಮ ಒಂದು ದೇಹದ ಜಠರ ರಸದಲ್ಲಿ HCl ನ ಪ್ರಮಾಣ ಹೆಚ್ಚಾಗಿ ಉತ್ಪತ್ತಿ ಆತಂದ್ರ ನಾವು ಡಾಕ್ಟರ್ ಹತ್ರ ಹೋಗ್ತೇವಿ, ಅವ್ರೊಂದು ಆಂಟ್ ಆಸಿಡ್ ಟ್ಯಾಬ್ಲೆಟ್ ಅನ್ನ ಕೊಡ್ತಾರ. ಆ ಆಂಟ್ ಆಸಿಡ್ ಟ್ಯಾಬ್ಲೆಟ್ ಯಾವ್ದಂತ ಹೇಳಿದ್ರೆ ಇದು ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ. ಹಾಗಾದ್ರೆ ಇದ್ರ ರಾಸಾಯನಿಕ ಸೂತ್ರ ಏನು ಅಂತ ಹೇಳಿದ್ರ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ MgOH ಅಂತ ಹೇಳಿ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನೋದೇನಂದ್ರ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾದ ಒಂದು ಸೂತ್ರ ಆಗಿರುತ್ತೆ. ಸೊ ಅದರ ಒಂದು pH ಮೌಲ್ಯ ಎಷ್ಟಿರುತ್ತೆ ಅಂದ್ರೆ 10 ಇರುತ್ತೆ. ಓಕೆನಾ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೇವೆ, pH ಆಧಾರದ ಮೇಲೆ pH ನ ಒಂದು ನಂಬರಿನ ಮೇಲೆ ನಾವೇನ್ ಹೇಳ್ತೀವಿ, ಯಾವ ಒಂದು ಕೊಟ್ಟಿರುವಂತಹ ಒಂದು ದ್ರಾವಣ ಆಸಿಡಿಕ್ ಆಗಿದೆಯೋ ಅಥವಾ ಬೇಸಿಕ್ ಆಗಿದೆಯೋ ಅಥವಾ ನ್ಯೂಟ್ರಲ್ ಆಗಿದೆಯೋ ಅನ್ನೋದನ್ನ ನಾವು ಕಂಡುಹಿಡ್ತೇವೆ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ದಕ್ಕೆ ಅಂತ ಹೇಳಿದ್ರ ನಿಮ್ಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೂ ಸಹ ಏನ್ ಮಾಡ್ತಾರೆ, ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಥವಾ ಇದನ್ನ ನಾವು ಆಮ್ಲ ಶಾಮಕವಾಗಿ ಉಪಯೋಗಿಸುತ್ತೇವೆ ಅಂತ ಕೊಟ್ಟಾಗ ನಿಮ್ಗೆ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಂತಂದ್ರೆ MgOH ಅನ್ನುವಂಥದ್ದು ಏನಾಗಿರುತ್ತೆ ಆಪ್ಷನ್ ಅಲ್ಲಿ ಇರುತ್ತೆ. ಓಕೆನಾ. ಸೊ ಇದಿಷ್ಟು ಏನು ಅಂತ ಹೇಳಿದ್ರೆ ಆಮ್ಲ ಅಥವಾ ಪ್ರತ್ಯಾಮ್ಲದ ದ್ರಾವಣಗಳು ಎಷ್ಟು ಪ್ರಬಲವಾಗಿವೆ ಅನ್ನೋದನ್ನ ಯಾವ ಆಧಾರದ ಮೇಲೆ ನಾವು ಹೇಳ್ತೀವಿ, ಯೂನಿವರ್ಸಲ್ ಇಂಡಿಕೇಟರ್. ಯೂನಿವರ್ಸಲ್ ಇಂಡಿಕೇಟರ್ ಅಲ್ಲಿ ಏನಿರುತ್ತೆ pH ಮೌಲ್ಯವನ್ನ ತೋರಿಸುತ್ತೆ. ಸೊ ಆ pH ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಈ ರೀತಿಯಾದಂತಹ ರೇಂಜಸ್ ಗಳನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಓಕೆ. ಸೊ ಇದಿಷ್ಟು ಏನಂತ ಹೇಳಿದ್ರ ಇವತ್ತಿನ ಒಂದು ತರಗತಿ ಆಗಿದ್ದು. ಐ ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ನಿಮ್ಗೆ ಬೇರೆ ಕಾನ್ಸೆಪ್ಟ್ ಗಳನ್ನ ಇದೇ ಸಬ್ಜೆಕ್ಟ್ ಇದೇ ಒಂದು ಲೆಸನ್ ಸಂಬಂಧಿಸಿದಂತೆ ಮುಂದಿನ ಒಂದು ಲೆಸನ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನನ್ನ ಕ್ಲಾಸಸ್ ಗಳು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.